ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಕೂಡ ನಾನು ಹೊಸದಾಗಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ವೆಲ್ಕಮ್ ಟು ನ್ಯೂ ವ್ಲಾಗ್ ಅಂತಲೇ ಅನ್ಬೋದು, ಹೊಸ ಜರ್ನಿ ಅಂತ ಅನ್ಬೋದು. ತುಂಬ ಗ್ಯಾಪ್ ಆಗೋಗಿತ್ತು, ಲೈಕ್ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಾಗಿರ್ಬೋದು, ಸಿಕ್ಕಾಪಟ್ಟೆ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಅದರಿಂದಾಗಿ ಮತ್ತೆ ತಿರ್ಗಿ ನ್ಯೂ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೈಡೇ ಪೂಜೆ ಎಲ್ಲ ಮುಗಿಸಿದೆ, ಅದೇ ರಂಗೋಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ಇನ್ನು ಮುಂದೆ ಡೈಲಿ ಒಂದೊಂದು ವ್ಲಾಗ್ ಬರುತ್ತೆ. ಹಾಗೆ ಫ್ರೈಡೇ ನೈಟೇನೆ ಟಿಫನ್ನಿಗೆ ಹಾಗೆ ಸಾಂಬಾರಿಗೆ ಕೂಡ ನೆಕ್ಸ್ಟ್ ಡೇ ಟಿಫನ್ ಏನು ಮಾಡಬೇಕು, ಸಾಂಬಾರು ಏನು ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿಟ್ಕೋಬೇಕಲ್ವ. ಅದರಿಂದಾಗಿ ಸಾಂಬಾರಿಗೆ ಒಂದು ಸ್ವಲ್ಪ ಹೆಸ್ರು ಕಾಳು ಹಾಗೆ ಹುರುಳಿಕಾಳನ್ನು ನೆನೆಸಿಟ್ಟಿದ್ದೆ. ಹಾಗೆ ಬೆಳಗ್ಗೆ ಟಿಫನ್ನಿಗೆ ಚಪಾತಿ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಕಾಬೂಲ್ ಚೆನ್ನಾಗಿತ್ತು, ಅದನ್ನೇ ನೆನೆಸಿ ಇಟ್ಟಿದ್ದೆ. ಒಂದು ಸ್ವಲ್ಪ ಮಸಾಲೆ ಗ್ರೇವಿ ಥರ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ. ತುಂಬ ಅಪರೂಪ ಆಗೋಗಿತ್ತು ನಾನು ಮಾಡಿ, ಅದರಿಂದಾಗಿ ಒಂದು ಸ್ವಲ್ಪ ಮಾಡೋಣ ಅಂಥೇಳಿ ನೈಟೇ ಎಲ್ಲ ನೀಟಾಗಿ ನೆನೆಸಿ ಇಟ್ಟಿದ್ದೆ. ಅದನ್ನೇ ಇವಾಗ ನೀಟಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಟ್ಕೋಬೇಕಾಗತ್ತೆ. ಹಾಗೆ ಹೇಳ್ತಾ ಇದ್ದೆ ನಿಮಗೆ ತುಂಬ ದಿನ ಆಗೋಗಿತ್ತು ಅಂತ, ಯಾಕಂದರೆ ಸಿಕ್ಕಾಪಟ್ಟೆ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ ನಾನು. ಅಯ್ಯೋ ಯಾರಪ್ಪ ಮಾಡ್ತಾರೆ ಅನ್ನೋ ಥರ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ತಪ್ಪೋಗಿತ್ತು. ನನ್ನ ಒಂದು ಟೈಮ್ ಹೇಗೆ ನಾನು ಮ್ಯಾನೇಜ್ ಮಾಡ್ತಿದ್ದೆ ಅದನ್ನೆಲ್ಲ ಫುಲ್ಲು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಒಂಥರ ಅದಲು ಬದಲು ಆದಂಗೆ ಆಗೋಗಿತ್ತು. ಬಿಕಾಸ್ ಪೋಸ್ಟ್ಮಾರ್ಟಮ್ ಪ್ರೆಗ್ನೆನ್ಸಿದು ಏನಿರುತ್ತೆ, ಅಮ್ಮನ ಮನೆಯಲ್ಲಿ ಆರಾಮಾಗಿದ್ದೆ. ಅಂದರೆ ನನಗೆ ಇನ್ನೇನು ಕೆಲಸ ಇರಲಿಲ್ಲ. ಪಾಪು ನೋಡ್ಕೊಂಡ್ಯಾ, ತಿಂದ್ಯಾ, ಮಲ್ಕೊಂಡ್ಯಾ, ಫುಲ್ ರೆಸ್ಟಲ್ಲಿದ್ದೆ. ಅಲ್ಲೂ ಅಷ್ಟೇ ಮಲ್ಕೋ ಅನ್ನೋದು, ತಿನ್ನು ಅನ್ನೋದು ಇದೇ ಆಗೋಗಿತ್ತಪ್ಪ. ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಆವಾಗಿನ ದಿನವೇ ಎಷ್ಟು ಚೆನ್ನಾಗಿತ್ತಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ರೆಸ್ಟ್ ಮಾಡಬೇಕು ಅನಿಸುತ್ತೆ, ನಿದ್ದೆ ಮಾಡಬೇಕು ಅನಿಸುತ್ತೆ. ಬಟ್ ಏನೂ ಮಾಡೋದಕ್ಕಿಲ್ಲ, ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಮನೆ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರನೇ ಹಾಗೆ ನಾವು ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು ಅದನ್ನು ಬಿಡ್ದಿರ ಕಂಟಿನ್ಯೂ ಮಾಡಬೇಕು ಅನ್ನೋದೊಂದಿರುತ್ತೆ ಅಲ್ವಾ. ಅದನ್ನು ನಾನೊಂದು ಸ್ವಲ್ಪ ಮೈಂಡಿಗೆ ತೊಗೊಂಡಿದ್ದೀನಿ. ಇನ್ನು ಯಾವುದೇ ಕಷ್ಟ ಬಂದರೂ ಸರಿ, ಏನಾದರೂ ಸರಿ, ಸ್ವಲ್ಪ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಬಿಕಾಸ್ ಪಾಪು ನೈಟೆಲ್ಲ ನಿದ್ದೆ ಮಾಡೋದಿಲ್ಲ. 2 ಗಂಟೆ 3 ಗಂಟೆ ಆದರೂ ಆಟ ಆಡ್ಕೊಂಡಿರ್ತಾನೆ. ನನಗೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ಆಗೋಲ್ಲ. 4:30-5 ಗಂಟೆಗೆ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಇದು ಮಾಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಚೆನ್ನದಲ್ಲೆಲ್ಲ ನೀಟ್ ಕ್ಲೀನ್ ಮಾಡ್ಕೊಂಬಿಟ್ಟು ಆ ಪಾತ್ರೆ ಏನೇನಿತ್ತು ಅದನ್ನೆಲ್ಲ ಹಾಗಾಗಿ ಒಂದೊಂದು 2 ಬಿದ್ದಿರೋಂಥ ಪಾತ್ರೆನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತೀನಿ. ಬೇಕಿಟ್ಟು ಹಾಗೆ ಚಪಾತಿ ಡಫ್ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಪಾಪು ಎದ್ದೇಳೋಕ್ಕೂ ಮುಂಚೆ, ಅಂದರೆ ಪ್ರವಿಯವರು ಪಕ್ಕನೇ ಮಲ್ಕೊಂಡಿರ್ತಾರೆ, ಪಾಪು ಪಕ್ಕನೇ. ಅದರಿಂದಾಗಿ ಅವರಿರೋ ಟೈಮ್ನಲ್ಲೇ ನಾನು ಟಿಫನ್ ಕೆಲಸ ಏನಿರುತ್ತೆ ಅದನ್ನು ಫಾಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಈ ಥರ ರೆಡಿ ಮಾಡಿಟ್ಕೊಂಡ್ರೆ ಅವನನ್ನು ಇಟ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಟಿಫನ್ ಕೊಡೋದಕ್ಕೆಲ್ಲ ಲೇಟಾಗಿ ಹೋಗುತ್ತೆ. ಒಂದೊಂದು ದಿನ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿ ಹೋಗುತ್ತೆ. ಇಲ್ಲಿ ನನಗೆ ಗೊತ್ತಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ಗೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಹಾಕ್ಕೊಂಡು, ಕಸೂರಿ ಮೇಥಿ, ಒಂದು ಚಕ್ಕೆ ಲವಂಗ ಪೀಸು ಇದನ್ನೆಲ್ಲ ಹಾಕ್ಕೊಂಡು, ಅದ್ರ ಜೊತೆಗೆ ಒಂದು 2 ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಕಲರ್ ಬಂದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಚೆನ್ನ ಮಸಾಲಾನ ಕೂಡ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿನೆಲ್ಲ ಚೂರು ಲೈಟಾಗಿ ಅರಶಿನ ಪುಡಿ ಕೂಡ ಯೂಸ್ ಮಾಡಿಕೊಂಡು, ಹಾಗೆ ಬೆಂದಿರೋ ಅಂಥ ಚೆನ್ನದಲ್ಲಿ ಏನಿದೆ ಕಾಬೂಲ್ ಚೆನ್ನ ಅದನ್ನು ನೀಟಾಗಿ ಆ ಮಸಾಲೆಗೆ ಹೊಂದ್ಕೊಳ್ಳೋದಕ್ಕೆ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಅದನ್ನು ಬೇಯಿಸಿರೋ ಅಂಥ ನೀರನ್ನೇ ನಾವು ಯೂಸ್ ಮಾಡ್ಕೊಂಡಿರೋ ಅಂಥದ್ದು. ಹಾಗೆ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ನಾನು ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನೆಲ್ಲ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಬಂದು ಒಂದು 2 ತಿಂಗಳಾಯಿತು. 1 ತಿಂಗಳು ಪೂರ್ತಿ ಏನು ಕೆಲಸ ಅಂದ್ರೂ ಸರಿಗೆ ಆಗ್ತಾನೇ ಇರಲಿಲ್ಲ. ಎಷ್ಟೊತ್ತಿಗೆ ಅಂದರೆ ಅಷ್ಟೊತ್ತಿಗೆ ಮಲ್ಕೋ ಎದೋ ಒಂದು ಸ್ವಲ್ಪನೂ ಕೆಲಸ ಆಗ್ತಾನೇ ಇರಲಿಲ್ಲ. ಅಯ್ಯೋ ಮಾಡಿದ್ರಾಯ್ತು ಬಿಡು ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಇಲ್ಲ ಮೈಂಡಿಗೆ ಹಾಕೊಂಡ್ಬಿಟ್ಟಿದ್ದೀನಿ, ನಾನು ಏನಾದರೂ ಸರಿ ನನ್ನ ಕೆಲಸ ನಾನು ಮಾಡ್ಕೋಬೇಕಾಗುತ್ತೆ. ನಾನು ಮಾಡ್ದಿರ ಇನ್ಯಾರೂ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದಾದ್ರೂ ನಮ್ಮ ಒಂದು ಟೈಮಿಂಗ್ಸ್ ಏನಿದೆ ಅದನ್ನೆಲ್ಲ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ ಅಂತ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ರೇವಿ ಈ ಥರ ಇತ್ತು. ಇನ್ನೂ ಸ್ವಲ್ಪ ಗ್ರೇವಿ ಬೇಕಾಗಿತ್ತು. ಕೊನೆಗೆ ಮತ್ತೆ ನೀರೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪಾಪುಗೆ ಸರಿ ಕೂಡ ಮಾಡಿಟ್ಕೊಂಡಿದ್ದೆ. ಬಿಕಾಸ್ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ಸ್ವಲ್ಪ ಸರಿ ತಣ್ಣಗಾಗಿತ್ತು, ಅಂದರೆ ಬೆಚ್ಚಗಾಗಿದ್ರೂ ಅವನಿಗೆ ತಿನ್ಸೋದಕ್ಕೆ ಸರಿ ಹೋಗುತ್ತೆ ಅಂತ. ನೋಡ್ತಾ ಇರ್ಬೋದು ಇವಾಗ ಪಾತ್ರೆ ಎಲ್ಲ ಏನೇನು ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಪಾಪು ಕೂಡ ಎದ್ಬಿಟ್ಟ. ಒಂದು ಸತಿ ಫೀಡ್ ಕೊಟ್ಟು ಅವ್ರ ಅಪ್ಪನ ಜೊತೆ ಅಂಗಡಿಗೆ ಕೂಡ ಕಳಿಸ್ಕೊಟ್ಟಿದ್ದೆ. ಅದಾದಮೇಲೆ ತಿನ್ಸಿದಾಗಿದ ತಕ್ಷಣವೇ ನಾನು ನಮಗೇನು ಚಪಾತಿ ಮಾಡಿಟ್ಕೋಬೇಕು ಅದನ್ನು ಮಾಡ್ಕೊಳ್ಬೇಕಾಗಿತ್ತು. ಪಾಪು ತಿಂದ ತಕ್ಷಣ ಸಾಟರ್ಡೆ ಆಗಿತ್ತಲ್ಲ,
ಪಕ್ಕದ ಮನೆ ಹುಡುಗಿಗೆ ರಜೆ ಇತ್ತು ಸ್ಕೂಲು, ಅದರಿಂದಾಗಿ ಅವಳು ಬಂದು ಆಟ ಆಡಿಸ್ಕೊಂಡು ಕೂತಿದ್ಲು. ಸೊ ಆಟ ಆಡಿಸ್ಕೊಂಡಿರಲಿ ಅಂದ್ಕೊಂಡು ನಮ್ಮ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಕರೆಂಟ್ ಕೂಡ ಹೊರಟೋಯ್ತು, ಮತ್ತು ಅದ್ರಾಗ ವ್ಲಾಗ್ ಏನೂ ಮಾಡ್ಕೊಳ್ಳಿಲ್ಲ. ಇಡೀ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು, ಎಲ್ಲ ಆಗಿತ್ತು. ಹಾಗೆ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ತುಂಬ ದಿನದಿಂದ ನಾನು ಮನೆ ಹತ್ರ ಪಾಟ್ ಹಾಕಿ ಅದಕ್ಕೆ ತುಳಸಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ತುಳಸಿ ಇಲ್ಲೆಲ್ಲೂ ತೊಗೊಳ್ಳಿಲ್ಲ. ಹಾಗೆ ಪಾಟ್ ಕೂಡ ಒಂದು ತೆಗೆದು ಇಟ್ಟಿದ್ದೆ, ಬಟ್ ಅದಕ್ಕೆ ಮಣ್ಣು ಹಾಕಿ ತುಳಸಿ ಎಲ್ಲ ಹಾಕಬೇಕಾಗಿತ್ತು. ಹಾಗೆ ಒಂದು ಸತಿ ಹೋಗಿ ನರ್ಸರಿಯಲ್ಲಿ ನೋಡ್ಕೊಬರೋಣ, ಯಾವುದಾದ್ರೂ ಶೋ ಪ್ಲ್ಯಾಂಟ್ಸ್, ಫ್ಲವರ್ ಪಾಟ್ಸ್ ಏನಾದರೂ ಸಿಗುತ್ತಾ, ಇಲ್ಲ ಪ್ಲ್ಯಾಂಟ್ಸ್ ಏನಾದರೂ ಸಿಗುತ್ತಾ ಅಂತೇಳಿ ಚೆಕ್ ಮಾಡೋಣ ಅಂತ ಕೇಳ್ತಾನೆ ಇದ್ದೆ. ಸೊ ಅವರು ಕೂಡ ಟೈಮ್ ಮಾಡಿಕೊಂಡು ನನ್ನನ್ನು ಕರ್ಕೊಂಡು ಹೋಗಿದ್ರು. ಬಟ್ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಫಸ್ಟಿಗೆ ಬಲಮುರಿ ಫಾಲ್ಸಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ಬಿಕಾಸ್ ನಾವು ಅಂದರೆ ಇವ್ರು ಇಲ್ಲಿಗೆ ಬಂದು ಎಷ್ಟೊಂದು ದಿನ ಆಗಿದೆ, ಬಟ್ ಒಂದು 2 ಸತಿನ 3 ಸತಿನ ಇವರು ಹೋಗಿದ್ರು, ಮಗು ಜೊತೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಹೇಗಿದ್ರು ಪಾಪನ ಮತ್ತೆ ತಿರ್ಗಾ ಹೊರಗಡೆ ಕರ್ಕೊಂಡೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಬಲಮುರಿ ಫಾಲ್ಸಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಹಾಗೆ ಅಲ್ಲಿ ಪಾಪು ಎಷ್ಟು ಎಂಜಾಯ್ ಮಾಡಿದೆ, ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ತೋರಿಸ್ತೀವಿ. ಹಾಲು ಬಿಟ್ರೆ ರೂಮ್ಗೆ ಹಾಕೊಂಡಿರ್ತಾಳಲ್ವ, ಅದರಿಂದಾಗಿ. ಹೊರಗಡೆ ಸುತ್ತೋದು ಒಂದು ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಕಾರ್ ಅನ್ನೋದಕ್ಕಿಂತ ಬೈಕ್ ಆಯಿತು ಅಂತ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಆ ಒಂದು ನೇಚರು, ಆ ವೆದರು ನೋಡಿಕೊಂಡು ಆರಾಮಾಗಿ ಖುಷಿಯಾಗಿ ಕಿರ್ಚಾಡ್ಕೊಂಡು ಕೈಯೆಲ್ಲ ಆಡಿಸ್ಕೊಂಡು ಆಟ ಆಡ್ಕೊಂಡು ಬರ್ತಾನೆ. ಅಕಸ್ಮಾತ್ ನಿದ್ದೆ ಏನಾದರೂ ಬಂತು ಅಂದರೆ, ತಂಪು ಗಾಳಿ ಏನಾದರೂ ಮುಗಿಗೆ ಬಿತ್ತು ಅಂದರೆ ಹಾಗೆ ನಿದ್ದೆ ಮಾಡಿಬಿಡ್ತಾನೆ ಬೈಕಲ್ಲಿ. ಅವನು ಇಟ್ಕೊಂಡು ಸ್ವಲ್ಪ ವೀಡಿಯೋನೋ ಶಾರ್ಟ್ಸ್ ಎಲ್ಲ ತೊಗೊಂಡಿದ್ದೆ. ಬಾಬಾ ಅಂತ ನೀರು ಬರುತ್ತೆ ಮಗನೇ ನಿನ್ನ ಹತ್ರಕ್ಕೆ, ಅದಿಲ್ಲಿ ನಡ್ಕೊಂಡು ಹೋಗೋ ಥರ ಇದ್ದಿದ್ರೆ ಚೆನ್ನಾಗಿರೋದು. ಅಮ್ಮ ನಾಯಿ, ಪ್ರವೀಣ್ ನಾಯಿ. ಏನು ಹಾಗೆ ಅಲ್ಲಿ ಮಸಾಲೆ ಪೈನಾಪಲ್ ಇತ್ತು, ಪೈನಾಪಲ್ ಕೂಡ ತೊಗೊಳ್ಳೋಣ ಅಂತೇಳಿ ನಾನು ಒಂದು ಪ್ಲೇಟ್ ತೊಗೊಂಡೆ. ಪಾಪುಗೆ ಅಲ್ಲಿ ಪೂರಿ ತಿನ್ನಿಸ್ಕೊಂಡು ಕೂತಿದ್ರು. ಮಧ್ಯಾಹ್ನ ಊಟ ತಿನ್ನಿಸಿ ಅಂತ ಕೊಟ್ಟರೆ ಅವ್ನು ತಿನ್ನಲ್ಲ, ಸಾಕು ಅಂತ ಇದು ಮಾಡ್ತಿದ್ದಾನೆ ಅಂತೇಳಿ ಸ್ವಲ್ಪ ತಿನ್ನಿಸ್ಬಿಟ್ಟು ಹಾಗೆ ಕರ್ಕೊಬಂದಿದ್ರು. ಅವನಿಗೆ ಸಿಕ್ಕಾಪಟ್ಟೆ ಹಸಿವಾಗೋಗಿತ್ತು. ಮಕ್ಕಳಿರೋ ಮನೇಲಿ ಎಸ್ಪೆಷಲಿ ಈ ಥರ ಫೀಡಿಂಗ್ ತೊಗೊಳ್ಳೋಂಥ ಮಕ್ಕಳಾಗಿರ್ಬೋದು, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ಫಸ್ಟಿಗೆ ಅವ್ರ ಹೊಟ್ಟೆನ ನೀಟಾಗಿ ತುಂಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರಿಗೂ ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಬರ್ತಾರೆ, ಕಿರಿಕಿರಿ ಮಾಡೋದಿಲ್ಲ, ನಮ್ಗಳಿಗೂ ಕಿರಿಕಿರಿ ಅನಿಸೋದಿಲ್ಲ ಅಮ್ಮಂದ್ರಿಗೆ. ಬಟ್ ಇವರು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು 2:30-3 ಗಂಟೆ ಆಗೋಯ್ತು. ಮತ್ತು ವಾಪಸ್ ಬರೋಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅಂತೇಳಿ ಅರ್ಜೆಂಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಾಪುಗೆ ಲೈಕ್ ಟವಲ್ಲು ಮತ್ತು ಇದ್ರಾಗ ಎಕ್ಸ್ಟ್ರಾ ಒಂದು ಬಟ್ಟೆನೂ ತೊಗೊಂಡು ಹೋಗಿದ್ದೆ. ಅಲ್ಲಿ ನೆಂದರೆ ಅಕಸ್ಮಾತ್ ಹೇಗೆ ಅಂತೇಳಿ ನೀರು ಹೇಗಿದೆ ಅಂತಲೂ ಕೂಡ ನೋಡ್ಕೊಳ್ಳಿಲ್ಲ. ನೀರು ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಅಂದ್ಕೊಂಡು ತುಂಬ ಕಮ್ಮಿನೇ ಇತ್ತು. ಅದಕ್ಕೆ ಈ ಕಡೆ ಲಾಸ್ಟಲ್ಲಿ ಬಂದು ಸ್ವಲ್ಪ ಜಾಗ ಅಂದರೆ ಸ್ವಲ್ಪ ನೀರು ಹರಿಯೋ ಜಾಗದಲ್ಲಿ ಪಾಪುನ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ನಾವು. ಅಲ್ಲಿ ನೋಡ್ತಾ ಇರ್ಬೋದು, ಇವರಂತೂ ನೀರಿಗೆ ಫಿದಾಗೋಗಿದ್ರು. ಇವರು ಅಪ್ಪ ಹಾಗೂ ಮಗ ನೀರು ಅಂತ ಅಂದರೆ ಸಾಕು ಎಷ್ಟು ಖುಷಿಯಾಗಿ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು.
ಪುಟಾಣಿಗೆ ಒಂದು ಕಡೆ ಹೆದರಿಕೆ ಬರ್ತಿದೆ, ಒಂಥರ ಖುಷಿ ಆಗ್ತಿದೆ, ಒಂಥರ ಅಳುನು ಬರ್ತಿದೆ, ಹಿಂಸೆ ಆಗ್ತಿದೆ ಅನ್ನೋ ಥರ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾನೆ ನೀರಲ್ಲಿ, ಒಂದು ಸ್ವಲ್ಪ ಹೊತ್ತು ಮಕ್ಕಳು ನೋಡಿಕೊಂಡು ಕಿರ್ಚಾಡ್ತಾನೆ, ಒಂದ್ಸತಿ ಹೆದರ್ಕೊಂಡು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಥರನೇ ಆಯಿತು. ಬಟ್ ಈವ್ನಿಂಗ್ ಟೈಮಲ್ಲಿ ಆಗೋಗಬೇಕಾಗಿತ್ತು. ಈವ್ನಿಂಗ್ ಟೈಮ್ ಆಗ್ತಾ ಬಂದಿತ್ತು. ಅದಾದಮೇಲೆ ಈವ್ನಿಂಗ್ ಆಗೋಗುತ್ತೆ ಮತ್ತು ತಿರ್ಗಾ ಜ್ವರ ಬಂದ್ಬಿಡುತ್ತೆ ಅಂತ ಹೇಳಿ ಹೊರಡೋಕ್ಕೆ ಇದು ಮಾಡಿದ್ರೆ ಹೊರಗಡೆ ಬರೋ ಟೈಮಿಗೆ ಮತ್ತೆ ತಿರ್ಗಾ ನೀರು ಅಂತಾನೆ, ಮತ್ತೆ ತಿರ್ಗಾ ನೀರು ಕರ್ಕೊಂಡೋದ್ರೆ ಅಳ್ಳೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದ. ನೀರ ಅದ್ರ ಹತ್ರ ಕರ್ಕೊಂಡೋಗು. ಹಂಗೆ ನೋಡು ನೋಡು, ಬಾಯ್ ಮುಚ್ಚು ನೋಡಿಲಿ. ಸೊ ನಾವಿಬ್ಬರು ಬಲಮುರಿ ಫಾಲ್ಸಿಗೆ ಯಾವಾಗ ಬಂದಿದ್ವಿ ಅಂತ ಅಂದರೆ ಮದುವೆ ಅದು ಹೊಸದ್ರಲ್ಲಿ ಮೈಸೂರು ಟ್ರಿಪ್ ಅಂತ ಹೇಳಿ ಬಂದಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏನು ಹೋಗಿರಲಿಲ್ಲ, ಅಮ್ಮನವ್ರನ್ನ ನೋಡೋಕೆ ಹೋಗಿರಲಿಲ್ಲ. ಜಸ್ಟ್ ಹಾಗೆ ಟ್ರಿಪ್ ಹೊಡ್ಕೊಂಡು ಇಲ್ಲೆಲ್ಲ ಬಂದು ನೀರಲ್ಲಿ ಆಟ ಆಡ್ಕೊಂಡು ಹೋಗಿದ್ವಿ. ಆ ಫೋಟೋ ಸದ್ಯಕ್ಕೆ ಸಿಗಲಿಲ್ಲ, ಇನ್ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಮಗುಗೋಸ್ಕರನೇ ಅವರು ಬಲಮುರಿ ಫಾಲ್ಸಿಗೆ ಕರ್ಕೊಬಂದಿದ್ದು ಅಂತಲೇ ಹೇಳಬೇಕು. ಯಾಕಂದರೆ ಅವರು ಪಾಪುಗೆ ಈ ಥರ ನೀರಂದರೆ ತುಂಬ ಇಷ್ಟ ಅಂತ ಗೊತ್ತಿತ್ತಲ್ಲ, ಅವ್ರಿಗೂ ಮಗುಗೂ ಸಿಕ್ಕಾಪಟ್ಟೆ ಆಸೆ ನೀರು ಅಂತಂದರೆ, ಅದಕ್ಕೋಸ್ಕರ ಕರ್ಕೊಬಂದಿದ್ರು. ಸ್ವಲ್ಪ ತಣ್ಣಗೆ ನೀರಲ್ಲಿ ಆಟ ಆಡಿದ್ಕೋದಕ್ಕೂ ತಣ್ಣನೆ ಗಾಳಿಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟ, ತಂಪು ನಿದ್ದೆಗೆ ಹೋಗ್ಬಿಟ್ಟ ಅವನಂತೂ. ಹಾಗೆ ನೇಚರನ್ನು ನೋಡಿಕೊಂಡು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಬೇಲ್ಪುರಿ ಎಲ್ಲ ತಿಂದ್ಕೊಂಡು ಹಾಗೆ ವೀಡಿಯೋನ ನಾನು ಕಂಟಿನ್ಯೂ ಮಾಡಿದ್ದು ಸಂಡೇ ಈವ್ನಿಂಗಿಂದ. ಏನು ಡಿಶಮ್ ಡಿಶಮ್ ಕೊಡು ಪುನಗೆ, ಡಿಶಮ್ ಡಿಶಮ್ ಮಾಡುವ ಪುನಃ ಡಿಶಮ್ ಡಿಶಮ್ ಹೋಗಲ್ಲ ನಡಿ ನಡಿ ಅಂಡಿ ಬಾ. ಕುತ್ಕೊಂತೀಯ ಕುತ್ಕೊಂತೀಯ? ಐ ಲವ್ ಯು, ಐ ಲವ್ ಯು. ಕರಿಪುನು ಬಂತ ಕರಿ ಬಾಬಾ ಬಾಬಾ ಅನ್ನಂಗಿಲ್ಲ. ಕೊಡು ಒಂದು ಕೈ ಕೊಡು ಕೊಡು, ಹೇಳ್ತೀನಿ ಏನು ಮಾಡ್ತಾನೆ ನೋಡು. ಏನು ಕೊಟ್ಟರು ಅವ್ನು ಬಾಯಿಗೆ ಹೋಗೋದು. ಸೊ ಸಂಡೇ ಮಧ್ಯಾಹ್ನ ನಾನು ಚಿಕನ್ ಗ್ರೇವಿ ಹಾಗೆ ಚಿಕನ್ ಸಾಂಬಾರನ್ನು ಮಾಡಿದ್ದೆ. ಬಿಕಾಸ್ ಸಂಡೇ 12 ಗಂಟೆವರೆಗೂ ಕರೆಂಟೇ ಇರಲಿಲ್ಲ. ಮಧ್ಯಾಹ್ನ ಸ್ಯಾಟರ್ಡೆ ಮಧ್ಯಾಹ್ನ ಹೋಗಿರೋ ಅಂಥ ಕರೆಂಟು, ಅದರಿಂದಾಗಿ ಪಾಪಗೊಂದು ಸ್ವಲ್ಪ ಹಾಲು ಕೂಡ ಕಾಯಿಸಿ ಇಡ್ತಾ ಇದ್ದೆ. ಅವನಿಗೊಂದು ಸ್ವಲ್ಪ ಹಾಲು ಕುಡಿಸ್ಬೇಕಾಗುತ್ತಲ್ವ. ಹಾಗೆ ಹೇಗಿದ್ರು ಸಾಂಬಾರೆಲ್ಲ ಇತ್ತು, ಮಧ್ಯಾಹ್ನನೇ ಮಾಡಿಟ್ಟಿದ್ದೆ. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಾಗೆ ಕೆನೆ ಇತ್ತು, ಅದೊಂದು ಸ್ವಲ್ಪ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋಣ, ಪಾಪು ಫೇಸಿಗೂ ಒಂದು ಸ್ವಲ್ಪ ಅಪ್ಲೈ ಮಾಡೋಣ, ಸ್ವಲ್ಪ ಸ್ಮೂತಾಗಿರುತ್ತೆ ಅಂತ ಹೇಳಿ ಆ ಒಂದು ಸ್ವಲ್ಪ ಕೆನೆನೂ ಕೂಡ ತೆಗ್ದಿಟ್ಕೊಂಡೆ. ಹಾಗೆ ನಮ್ಮನೆ ಓನರ್ ಮಗಳು ಕೂಡ ಬಂದು ಪಾಪು ಜೊತೆ ಆಟ ಆಡ್ಕೊಂಡಿದ್ಲು. ಅವಳಿತ್ತು ಅಂದರೆ ಅವನಿಗೆ ಇನ್ಯಾರು ಬೇಡ, ಒಟ್ಟಿನಲ್ಲಿ ಅವಳು ಕಣ್ಮುಂದೆ ಇರಬೇಕು, ಎಲ್ಲೂ ಹೋಗಬಾರ್ದು. ಒಂದು ಸ್ವಲ್ಪ
ಆ ಕಡೆ ಈ ಕಡೆ ಆಯಿತು ಅಂದ್ರೂ ಸಿಕ್ಕಾಪಟ್ಟೆ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಾಗೆ ನನ್ನ ಒಂದು ರುಟೀನ್ ಏನಿತ್ತು, ಪಾಪುಗೆ ಹಾಲೆಲ್ಲ ಕುಡಿಸಿ ಅವನಿಗೆ ಫೀಡ್ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಆಟಾಡಿ ಅದಾಗೋ ಅಷ್ಟೊತ್ತರಲ್ಲೇ 8 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ಒಂದು ಗ್ರೇವಿ ಎಲ್ಲ ಏನಿತ್ತು, ಚಿಕನ್ ಗ್ರೇವಿ ಹಾಗೆ ಚಿಕನ್ ಸಾಂಬಾರು ಅದನ್ನೆಲ್ಲ ನೀಟಾಗಿ ಬಿಸಿ ಮಾಡಿ ಹಾಗೆ ಸ್ವಲ್ಪ ಪಾತ್ರೆಗಳು ಏನಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಿಚನನ್ನು ಅವಾಗವಾಗ ಕ್ಲೀನ್ ಮಾಡ್ಕೊತಾನೇ ಇರ್ತೀನಿ. ಅಲ್ಲಿ ಒಂದು ಸ್ವಲ್ಪ ಗಲೀಜು ಬಿತ್ತು ಅಂದ್ರೆ ಮತ್ತೆ ತಿರ್ಗಾ ಅವಾಗ ಕ್ಲೀನ್ ಮಾಡಲಿಲ್ಲ ಅಂತ ಅಂದರೆ ಮತ್ತೆ ತಿರ್ಗಾ ಅದೇ ಲಾರ್ಜಾಗಿ ಕುತ್ಕೊಂಡ್ಬಿಡುತ್ತೆ. ಮತ್ತೆ ತಿರ್ಗಾ ನೀಟಾಗಿ ಡೀಪ್ ಕ್ಲೀನ್ ಮಾಡೋ ಥರ ಅನಿಸ್ಬಿಡುತ್ತೆ. ಅವಾಗ ಒದ್ದೆ ಬಟ್ಟೆಲಿ ಕ್ಲೀನ್ ಮಾಡ್ಕೊತಾ ಇತ್ತು ಅಂದರೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ನೀಟಾಗಿ ಕೂಡ ಕಿಚನ್ ಕಾಣಿಸುತ್ತೆ. ನಾನಿನ್ನು ಕಿಚನ್ನ ನೀಟಾಗಿ ಡೆಕೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಟೈಮ್ ಇಲ್ಲದೆ ಇರೋ ಕಾರಣ ಹಾಗೆ ಮಾಡ್ಕೊಳ್ಳೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಇನ್ನೇನು ಮಾಡ್ಕೊಂಡಿಲ್ಲ. ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲೇ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಒಂದು ಡೈಲಿ ರೊಟೀನ್ ಹೇಗಿದೆ ಮಗು ಜೊತೆ ಅದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು. ಹಾಗೆ ಒಂದು ನ್ಯೂ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಆಗಿದ್ದಾಗೋಯ್ತು, ಅವರೇನೋ ಅಂದರು ಇವರೇನೋ ಅಂದರು, ಇವ್ರು ಆ ಥರ ಮಾತಾಡಿದ್ರು ಇವ್ರು ಈ ಥರ ಮಾತಾಡಿದ್ರು ಅಂದ್ಕೊಂಡು ಅದರಲ್ಲೇ ಆಗೋಯ್ತು. ಹಾಗೆ ನಾನು ನೋಡ್ಕೋಬೇಕು, ನನ್ನನ್ನು ಬಿಟ್ಟರೆ ಇನ್ಯಾರೂ ನೋಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಅಮ್ಮ ಆದವಳ ಕರ್ತವ್ಯ ಏನೇನಿದೆ ಅದನ್ನೆಲ್ಲ ಮಾಡಬೇಕು. ಅವರೇನೋ ಅಂತಾರೆ ಇವರೇನೋ ಅಂತಾರೆ, ನನಗೆ ಯಾರು ಹೆಲ್ಪಿಗೆ ಬರಲಿಲ್ಲ ಅಂತ ನಾನು ಕೊರಕೊಂಡಿರೋದ್ರ ಬದಲಿಗೆ ನನ್ನ ಪಾಡಿಗೆ ನಾನು ಪಾಪು ನೋಡಿಕೊಂಡು ನನ್ನ ಕೆಲಸ ಏನಿದೆ ಅದನ್ನು ಮಾಡಬೇಕು. ಹಾಗೆ ಬಿಫೋರ್ ಪ್ರೆಗ್ನೆನ್ಸಿ ಆಗೋಕ್ಕೂ ಮುಂಚೆ ನಾನು ಹೇಗೆ ಆ್ಯಕ್ಟಿವ್ ಆಗಿದ್ದೆ, ನನ್ನ ಕೆಲಸ ನಾನು ಹೇಗೆ ಮಾಡ್ಕೊತಾ ಇದ್ದೆ, ಮನೇಲಾಗಿರ್ಬೋದು ಅಂಗಡಿಯಲ್ಲಾಗಿರ್ಬೋದು, ಹಾಗೆ ನನ್ನ ಒಂದು ದಿನಚರಿಗಳು ಹೇಗಿತ್ತು ಅದನ್ನೆಲ್ಲ ಮತ್ತೆ ತಿರ್ಗಾ ಪಡ್ಕೋಬೇಕು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು ವಾರ 15 ದಿನ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾರಿಗೆಲ್ಲ ಇದೇ ಥರ ಒಂದು ಕಷ್ಟ ಇರುತ್ತೋ ಅವರೆಲ್ಲರಿಗೂ ಇದು ಗೊತ್ತಿರುತ್ತೆ. ಬಿಕಾಸ್ ಒಂದೇ ಮಗು ಅಲ್ಲ, ಕೆಲವರು ಇಬ್ಬರು ಮಕ್ಕಳು 3 ಜನ ಮಕ್ಕಳನ್ನೆಲ್ಲ ಇಟ್ಕೊಂಡು ಅವರ ಒಂದು ಟೈಮನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ಕೊತಾರೆ. ನಾನು ಕೂಡ ಅಂಥವ್ರದ್ದು ವ್ಲಾಗ್ಸನ್ನೆಲ್ಲ ನೋಡ್ತಾ ಇರ್ತೀನಿ, ಅವ್ರುಗಳಿಂದ ನಾನು ಇನ್ಸ್ಪೈರ್ ಆಗಿರೋ ಉಂಟು. ಹಾಗೆ ನನ್ನ ವ್ಲಾಗ್ಸನ್ನು ಕೂಡ ಇನ್ಸ್ಪೈರ್ ಆಗೋರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ಸ್ಪೈರ್ ಆಗ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಖುಷಿಯಾಗುತ್ತೆ. ಹಾಗೆ ನಿಮ್ಮ ಒಂದು ಲೈಕ್ 4-5 ಜನಕ್ಕೆ ನನ್ನ ಒಂದು ಚಾನಲ್ಲು ಇಂಟ್ರೊಡ್ಯೂಸ್ ಆಗುತ್ತೆ, ಪರಿಚಯ ಆದಂಗೆ ಆಗುತ್ತೆ. ಹಾಗೆ ಪಾಪುಗೂ ಅಲ್ಲಿ ಕ್ಯಾರೆಟನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೆ. ಹಾಗೆ ಇವಾಗ ಮೊಟ್ಟೆನ ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ ಅರ್ಧ ಮೊಟ್ಟೆನ ಒಂದು ದಿನ ಬಿಟ್ಟು ಒಂದು ದಿನ ತಿನ್ನಿಸ್ತಾ ಇದ್ದೀವಿ. ಬಿಕಾಸ್ ಅವನಿಗೂ ಕೂಡ ಅಡ್ಜಸ್ಟ್ ಆಗಬೇಕಲ್ಲ, ಅಡ್ಜಸ್ಟ್ ಆಗೋವರೆಗೂ ಒಂದು ಸ್ವಲ್ಪ ಆಗಿರುತ್ತೆ. ಅದಾದಮೇಲೆ ಅವನಿಗೆ ಫುಡ್ಡೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಮಾಡಿಟ್ಕೊತಾ ಇದ್ದೀನಿ. ಹಾಗೆ ಹೇಗಿದ್ರು ಚಿಕನ್ ಮಾಡಿರೋದ್ರಿಂದ ಸೌತೆಕಾಯಿ ಕೂಡ ಇತ್ತು, ಸೌತೆಕಾಯಿ ಹಾಗೆ ಈರುಳ್ಳಿನೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಹೆಚ್ಚಿಟ್ಕೊತಾ ಇದ್ದೆ. ಸ್ನ್ಯಾಕ್ಸಿಗೆಲ್ಲ ಇರಬೇಕಾಗತ್ತಲ್ವ. ಹಾಗೆ ಒಂದು ಕೆಲಸ ಅಲ್ಲಿ ಮಾಡ್ತಾಯಿದ್ರೆ ಇನ್ನೊಂದು ಕೆಲಸ ಇಲ್ಲಿ ಮಾಡ್ತಾ ಇರಬೇಕು. ಬಿಕಾಸ್ ನಮ್ಮನ್ನು ಓನರ್ ಮಗಳಿರೋದ್ರಿಂದಾಗಿ ಪಾಪನ ಆಟ ಆಡಿಸ್ಕೊಂಡು ಅವಳು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು, ಅದರಿಂದಾಗಿ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಈ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಅಂದರೆ ಅಲ್ಲಿ ಫೋನ್ ಇಟ್ಟು ಇಲ್ಲಿ ವೀಡಿಯೋ ಮಾಡ್ಕೊ ಅಲ್ಲಿ ವೀಡಿಯೋ ತಗೋ, ಈ ಒಂದು ಗ್ಯಾಪ್ ಇರುತ್ತೆ ಗೊತ್ತಾ, ಮತ್ತು ಇದ್ರಾಗ ಟೈಮ್ ತೊಗೊಳುತ್ತಲ್ವ. ಇದೆಲ್ಲ ಒಂದು ಅರ್ಧ ಗಂಟೆ 3/4 ಗಂಟೆ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕಾಗುತ್ತೆ. ಅದನ್ನು ಕೂಡ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಪಾಪನ ಹಿಡ್ಕೊಂಡು ಫಟಾಫಟ್ ಅಂತ ಕೆಲಸ ಮಾಡ್ಕೊಳ್ಳೋದೇ ಬೇರೆ ಥರ ಆಗಿರುತ್ತೆ. ಈ ಥರ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೋಸ್ಕರನೇ ಈ ಥರ ಒಂದು ನೀಟಾಗಿ ಕ್ಯಾಮ್ರಾನ ಫೋಕಸ್ ಮಾಡಿ ನಮ್ಮ ಒಂದು ಕೆಲಸ ಮಾಡ್ಕೊತಾ ಇರಬೇಕು. ಅಂದರೆ ಒಂದೊಂದು ಆ್ಯಂಗಲಿಂದನೂ ನಾವು ಒಂದೊಂದು ಶಾರ್ಟನ್ನು ತೊಗೋಬೇಕಾಗುತ್ತೆ. ಮಾಡೋವಂಥ ವ್ಲಾಗ್ಸ್ ಕೆಲಸ ಆಗಿತ್ತು ಅಂದರೆ ಅದಕ್ಕೂ ಕೂಡ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗೆ ನಾನು ಕೂಡ ಇನ್ಸ್ಪೈರ್ ಆಗಬೇಕು ಅಂದರೆ ನಿಮ್ಮ ಒಂದು ಲೈಕ್ಸ್ ಹಾಗೆ ಕಮೆಂಟ್ಸ್ ಕೂಡ ಬೇಕಾಗುತ್ತೆ. ಬಿಕಾಸ್ ನಾನು ಯಾವ ಥರ ಎಲ್ಲರನ್ನ ನೋಡಿ ಇನ್ಸ್ಪೈರ್ ಆಗಿದ್ದೀನಿ ಅವ್ರಿಗೆಲ್ಲರಿಗೂ ಕಮೆಂಟ್ಸ್ ಹಾಕ್ತಾಯಿರ್ತೀನಿ. ನಿಮ್ಮನ್ನು ನೋಡಿ ನಾನು ಕೂಡ ಇನ್ಸ್ಪೈರ್ ಆಗಿದ್ದೀನಿ, ನನಗೂ ಒಂದು ಪಾಪು ಇದೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ಸ್ ಹಾಕ್ತಾಯಿರ್ತೀನಿ. ಅದರಿಂದಾಗಿ ನನಗೂ ಒಂದು ಒಳ್ಳೆ ಕಮೆಂಟ್ ಬಂತು ಅಂದರೆ ನನ್ನ ಒಂದು ವೀಡಿಯೋಸ್ನ ನೋಡ್ತಾರೆ, ನನ್ನ ಒಂದು ವ್ಲಾಗ್ ನೋಡಿ ಈ ಥರ ಇನ್ಸ್ಪೈರ್ ಆಗಿರೋರು ಇದ್ದಾರೆ ಅನ್ನೋದು ಒಂಥರ ಖುಷಿ ತಂದುಕೊಡುತ್ತೆ ನನಗೆ. ಅದೇ ಥರ ನಮಗೆ ಒಂದು ಸಂಡೇ ಫುಲ್ ಡೇ ಆಗೋಯ್ತು ಇದೇ ಥರ. ಹಾಗೆ ಅವರು ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಮನೆಯವ್ರು ಕೂಡ ಬಂದರು. ಹಾಗೆ ಪಾಪುಗೆ ಊಟ ತಿನ್ನಿಸೋದು ಅದು ಇದು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಚಿಕ್ಕ ಪುಟ್ಟ ಕೆಲಸ ಅಲ್ಲಲ್ಲೇ ಮಾಡ್ಕೊತಾ ಇರಬೇಕಾಗುತ್ತೆ. ಹಾಗೆ ಮಕ್ಕಳ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಬೇಕಾಗುತ್ತೆ. ನನ್ನ ಒಂದು ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು. ಹಾಗೆ ಸಂಡೇ ಮಾರ್ನಿಂಗೇನೆ ಹೇಗಿದ್ರು ಕರೆಂಟ್ ಇರಲಿಲ್ಲ,
ತಲೆ ತುಂಬ ಎಣ್ಣೆ ಹಾಕ್ಕೊಂಡಿದ್ದೆ, ಯಾಕೆಂದರೆ ಸೋಮವಾರ ವಾರ ಮಾಡಬೇಕಾಗುತ್ತೆ. ಸೋಮವಾರ ಹಾಗೆ ಶನಿವಾರ ನನಗೆ ವಾರ ಇರೋದು, ಅದರಿಂದಾಗಿ ವಾರ ಕೂಡ ಮಾಡಬೇಕಾಗುತ್ತೆ. ಹಾಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದಿನ ತಪ್ಪಿಸ್ಕೊಳ್ಳಲ್ಲ. ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ವ್ಲಾಗನ್ನು ಶೇರ್ ಮಾಡ್ಕೊತೀನಿ. ಹಾಗೆ ಸೇವಿಂಗ್ ಟಿಪ್ಸನ್ನು ಕೂಡ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗ ಶೇರ್ ಮಾಡ್ಕೊಳ್ಳಲ್ಲ, ಬಿಕಾಸ್ ಅದಕ್ಕೂ ಕೂಡ ಒಂದು ಟೈಮ್ ಅಂತ ಇರುತ್ತೆ ಅಲ್ವಾ. ಸೇವಿಂಗ್ ಟಿಪ್ಸನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂದರೆ ಪಾಪುವಿನ ರೊಟೀನ್ಸ್ ಆಗಿರ್ಬೋದು, ಅವನ ಒಂದು ಫುಡ್ ರೊಟೀನ್ ಆಗಿರ್ಬೋದು, ಅವನ ಡೈಲಿ ಡೇ ಹೇಗಿರುತ್ತಲ್ಲ, ಫುಲ್ ಡೇ ಹೇಗೆ ಇರುತ್ತೆ, ಅವನ ಒಂದು ದಿನಚರಿ, ಅವನನ್ನು ಹೇಗೆ ನಾನು ನೋಡ್ಕೊತೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಹೇರ್ ಕೇರ್ ಬಗ್ಗೆ ಆಗಿರ್ಬೋದು, ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು. ಹಾಗೇ ನೋಡ್ತಾ ಇರ್ಬೋದು ನನ್ನ ಒಂದು ವೆಯ್ಟ್ ಲಾಸ್. ನಾನು ಇಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಯ್ಯೋ ದಪ್ಪ ಆಗೋಗಿದ್ದೀನಿ, ಕುಳ್ಳು ಬೇರೆ ಇರೋದು, ನಾನು ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ನನ್ನ ಮನಸ್ಸಲ್ಲೇ ಇರ್ತಾಯಿತ್ತು. ಈ ಸತಿ ಊರಿಗೆ ಹೋಗಿದ್ನಲ್ಲ ಬೆಂಗಳೂರಿಗೆ, ಅಲ್ಲಿ ನಮ್ಮಮ್ಮ ಒಂದು ಸತಿ ವೇಟ್ ಚೆಕ್ ಮಾಡಿಸ್ಕೊಬರೋಣ ಅಂತೇಳಿ ಕರ್ಕೊಂಡೋಗಿದ್ರು. ಅದರಿಂದಾಗಿ ಅಲ್ಲಿ ನನ್ನ ಒಂದು ವೇಟನ್ನು ಕೂಡ ಚೆಕ್ ಮಾಡಿ ನನಗೆ ಆಶ್ಚರ್ಯ ಆಯಿತು. ಅದು ಏನು ಇತ್ತ ಅನ್ನೋದನ್ನು ನಿಮಗೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಅದನ್ನು ಕೂಡ ನಾನು ಶೇರ್ ಮಾಡಲ್ಲ, ಅದಕ್ಕೇ ಸಪ್ರೇಟು ವ್ಲಾಗನ್ನು ಕೂಡ ಹಾಕ್ತೀನಿ, ಓಕೆನಾ. ಹಾಗೆ ಇದೇ ಥರ ನನ್ನ ಪುಟಾಣಿಗೂ ಕೂಡ ಅನ್ನ, ಅವನಿಗೂ ಬೇಳೆ ಕಟ್ಟು, ತರಕಾರಿ, ವೆಜಿಟೇಬಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಡ್ತೀನಿ. ಹಾಗೆ ಈವ್ನಿಂಗ್ ಟೈಮ್ನಲ್ಲಿ ಅವನಿಗೆ ಆ್ಯಪಲ್ ಪ್ಯೂರಿ ಮಾಡಿಕೊಡೋದು, ಹಾಗೆ ಬನಾನಾ ತಿನ್ನಿಸೋದು, ಹೀಗೆ ಒಂದೊಂದೇ ಫುಡ್ ವೆಜಿಟೇಬಲ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅವನಿಗೂ ಕೂಡ 11 ಮಂತ್ಸ್ ನಡೀತಾ ಇರೋದ್ರಿಂದ. ಹಾಗೆ ಈ ಮಂತು ಫುಲ್ ಖುಷಿ, ಯಾಕಂದರೆ ನನಗೆ ನನ್ನ ಮಗನ ಬರ್ಡೇ ಲಾಸ್ಟ್ ಇಯರು ಈ ಟೈಮ್ನಲ್ಲಿ ಡೆಲಿವರಿ ಟೈಮ್ ಬಂತು ಅಂತ ಎಷ್ಟು ಹೆದರಿಕೆ ಇತ್ತು. ಆದರೆ ಈ ಸತಿ ಅಂದರೆ 2024 ಆ ಪಾಪು ಬರ್ಡೇ ಬಂತು, ಫಸ್ಟ್ ಬರ್ಡೇ, ಹಾಗೆ ಹೀಗೆ ಅನ್ನೋ ಒಂಥರ ಖುಷಿ ಇದೆ. ನೋಡಬೇಕು ಅವ್ನ ಬರ್ಡೇ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ಕೂಡ. ಏನು ಹೋಗ ಕಡೆ ಏನು ಅಡುಗೆ ಮಾಡಿದೆ? ಫೋನ್ ಮಾಡ್ಬೇಕಲ್ಲ ನನಗೆ. ಯಾವ ಮಾಡ್ತೈತೆ ವಿಡಿಯೋ ಮಾಡಕ್ಕೋತಿರ್ತೆ, ಇದು ಮಾಡಕ್ಕೋತಿರ್ತು ಒಳಕಾಕ್ ಬಂದ ನೋಡು ಗಾಡಿ ಅಲ್ಲಿತ್ತ. ಬಾ ನೋಡು ಬಾ. ಸೊ ನಾವು ಅವ್ರಿಗೆಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಅದಾದಮೇಲೆ ಪಾಪುಗೆ ರೆಡಿ ಮಾಡ್ಕೊತೀನಿ. ಯಾಕಂದರೆ ಅವನ ಜೊತೆ ಯಾರಾದರೂ ಕೂತ್ಕೊಂಡು ಊಟ ಮಾಡ್ತು ಅಂತ ಅಂದರೆ ಅವನು ಬೇಗ ತಿಂದುಬಿಡ್ತಾನೆ. ಫಸ್ಟು ಅವರಿಬ್ಬರು ಜೊತೆಗೆ ಪಾಪುಗೂ ತಿನ್ನಿಸಿ ಅದಾದಮೇಲೆ ನಾನು ಊಟಕ್ಕೆ ಕೂತ್ಕೊಳ್ತೀನಿ. ಅಕಸ್ಮಾತ್ ಹಂಗೇನಾದರೂ ಆಗಲಿಲ್ಲ ಅಂದರೆ ಅಬ್ಬಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಇಲ್ಲ ಯಾರಾದರೂ ಮಕ್ಳು ಇರ್ತಾರಲ್ಲ ಅವ್ರು ಆಟ ಆಡಿಸ್ಕೊಂಡು ಕೂತಿರ್ತಾರೆ. ಸೊ ಆಟ ಆಡಿಸ್ಕೊಂಡು ಕೂತಿದ್ದಾಗ ಬೇಗ ತಿನ್ನಿಸಿ ಅದಾದಮೇಲೆ ಅವ್ನ ಪಾಡಿಗೆ ಅವನ್ನ ಬಿಟ್ಟು, ಇಲ್ಲಾಂದರೆ ಮಲ್ಕೊಂಡ್ರೆ ಮಲಗಿಸ್ಬಿಟ್ಟು ಅದಾದಮೇಲೆ ನಾನು ಇವ್ರುಗಳ ಜೊತೆ ಕೂತ್ಕೊಂಡು ತಿಂತೀನಿ ಊಟನ. ಹೋಪ್ಸು ಎಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್ ಆಲ್.
ಲಾರ್ಡ್ಸ್ ಆಫ್ ಲವ್ ನಿಮ್ಮ ಫ್ಯಾಬ್ಯುಲಸ್ ದಿವ್ಯ ಪ್ರವಿ ಕನ್ನಡ ವ್ಲಾಗ್ಸ್ ಕಡೆಯಿಂದ.